ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೋಸ್ತ, ಸಂಸ್ಕಾರ ಸಂಪ್ರದಾಯ ಎರಡನ್ನೂ ಮರಿಬಾರ್ದು ಅಂತಾರೆ. ಸಂಪ್ರದಾಯದ ಪ್ರಕಾರ ಹೆಣ್ಣಿನ ಕಡೆಯವರಲ್ವೇನೋ ಫಸ್ಟ್ ಕೇಳಬೇಕು. ಅದಕ್ಕೆ ಪಕ್ಕ ರೆಡಿಯಾಗಿ ಬಂದಿದ್ದೀನಿ. ಹೆಂಗೆ? ಈಗ ಹೇಳಪ್ಪ, ನನ್ನ ತಂಗಿ ಕಲ್ಯಾಣಿನ ಮದುವೆ ಆಗ್ತೀಯಾ? ಏ ದೋಸ್ತ, ಏನ್ ನಾಟಕ ಮಾಡ್ತೀವ ನೀನು? 2 ನಿಮಿಷ ನನ್ನ ಹೃದಯ ಬಾಯ್ಗೆ ಬಂದ್ಬಿಟ್ಟಿತ್ತು. ಹೃದಯ ನಿನ್ನ ಹತ್ರನೇ ಇದೆಯಾ? ನಾನೆಲ್ಲೋ ಸೇಲ್ ಆಗ್ಬಿಟ್ಟಿದೆ ಅನ್ಕೊಂಡಿದ್ನಲ್ಲಪ್ಪ. ಈ ವಿಷಯ ಗೊತ್ತಾಗೆ ಮಂಜು, ನಿಮ್ಮನೆಯಿಂದ ಹಿರಿಯರೊಬ್ರು ನಮ್ಮನೆಗೆ ಬಂದು ರಾಜೇಶ್ ಕಲ್ಯಾಣಿ ವಿಷಯನ ನನಗೆ ತಿಳಿಸಿ ನನ್ನನ್ನು ಒಪ್ಪಿಸಿ ಮದುವೆ ಮಾತುಕತೆಗೆ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಕೆಲಸ ನಮ್ಮ ಮನೇಲಿ ಇನ್ಯಾರು ಮಾಡ್ತಾರೆ? ಏ ರುಕೋ, ನಿಂದೆ ತಾನೇ ಇದೆಲ್ಲ ಕೆಲಸ. ಥ್ಯಾಂಕ್ಸ್ ಕಣೆ ಮಂಜು. ಇದೆಲ್ಲಾನು ಮೀರಿ ಒಂದು ಸಿಹಿ ಸುದ್ದಿನೂ ಇದೆ, ಒಂದು ತಾಪತ್ರಯನೂ ಇದೆ. ಅಮ್ಮ, ತಾಪತ್ರಯ ಇದ್ದಿದ್ದೆ, ಸಿಹಿ ಸುದ್ದಿ ಏನು ಅಂತ ಹೇಳಿ. ನಮ್ಮ ರಾಜೇಶನ್ಗೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಕೆಲಸ ಸಿಕ್ಕಿರೋದು ದುಬೈಯಲ್ಲಿ. ದುಬೈಯ? ಏಯ್, ಇದ್ರಲ್ಲಿ ತಾಪತ್ರಯ ಏನ್ ಬಂತು? ನನ್ನ ತಂಗಿ ಫಾರಿನ್ಗೆ ಹೋಗ್ತಾಳೆ ಅಂದ್ರೆ ಖುಷಿ ಅಲ್ವಾ ನನಗೆ? ಅವನು ದುಬೈಗೆ ಹೊರಟಿರೋದು ಇನ್ನೊಂದು ವಾರದಲ್ಲೇ. ವಾಪಸ್ ಬರೋದು 2 ವರ್ಷದ ಮೇಲಾಗತ್ತೆ ಅಂತಿದ್ದಾನೆ. ಹಾಗಾಗಿ ಇನ್ನೊಂದು ವಾರದಲ್ಲೇ ಅವನಿಗೆ ಮದುವೆ ಮಾಡಿಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಇನ್ನೊಂದೇ ವಾರದಲ್ಲೇನಾ? ದೋಸ್ತ, ಯಾಕೇನಾಯ್ತು? ಏಯ್, ಏನಿಲ್ಲ ದೋಸ್ತ, ಗಂಡು ಹೆಣ್ಣು ಒಪ್ಪಾಗಿದೆ, ಮನೆಯವರು ಒಪ್ಪಾಗಿದೆ. ಇನ್ನೇನು ಅಮ್ಮ, ಈ ವಾರದಲ್ಲೇ ಡೇಟ್ ಫಿಕ್ಸ್ ಮಾಡೋಣ. ಮದುವೆ ತಯಾರಿ ಎಲ್ಲ ನಾನು ನೋಡ್ಕೊಂತೀನಿ. ಕಲ್ಯಾಣಿ, ಯಾಕಮ್ಮ ಕಣ್ಣಲ್ಲಿ ನೀರು? ಚಿಕ್ಕ ವಯಸ್ಸಿಂದ ರಾಣಿ ತರ ಬದುಕಿದ್ಯಾ, ಅಲ್ಲೂ ಹಂಗೆ ಬದುಕ್ತೀಯಾ. ಅಳ್ಬೇಡ, ಸುಮ್ಮನಿರೋ. ಚಿಕ್ಕ ವಯಸ್ಸಿಂದ ನಂಗೆ ರಾಣಿ ಪಟ್ಟ ಕೊಟ್ಟಿದ್ದೆ ನೀನಿಲ್ದೆ ಆ ದೂರ ದೇಶದಲ್ಲಿ ಹೇಗಣ್ಣ ಇರ್ಲಿ? ಅಯ್ಯೋ ಅಕ್ಕ, ನೀನೇನು ಒಬ್ಳೇನ ಇರ್ತೀಯ? ನಿನ್ ಜೊತೆ ಭಾವನೂ ಇರ್ತಾರೆ ತಾನೆ. ಹಂಗೋ ನಮ್ಗೇನಾದ್ರು ನೆನಪಾದ್ರೆ ಭಾವನ್ ಕೈಲಿ ಟಿಕೆಟ್ ಹರಿಸಿ ನಾವು ದುಬೈಗೆ ಬಂದ್ಬಿಡ್ತೀವಿ. ಇದು ಗ್ಯಾರಂಟಿ ಯೋಜನೆ. ನೀನು ತಲೆ ಕೆಡ್ಸ್ಕೋಬೇಡ, ಆಯ್ತಾ? ನಮ್ಮನೆ ಹೆಂಗ್ ಬೆಳಗಿದ್ಯಾ ಹಂಗೆ ಆ ಮನೇನು ಬೆಳಗ್ಬೇಕು. ರಾಜೇಶನ್ ಬದುಕಲ್ಲಿ ಸಂತಸ ತರಬೇಕು, ಖುಷಿಯಾಗಿರ್ಬೇಕು ಕಲ್ಯಾಣಿ. ಲೇ ನನ್ ಮಗನೇ, ನನ್ ತಂಗಿ ಕಲ್ಯಾಣಿನೇನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಮರಳುಗಾಡಕ್ ಬಂದು ಅಟ್ಟಾಡ್ಸ್ಕೊ ಹೊಡಿತೀನಿ ನಿನಗೆ ಆಮೇಲೆ. ಏ ಆಯ್ತು ಬಿಡಪ್ಪ, ನೋಡ್ಕೊಂತೀನಿ. ಅದಕ್ಕೆ ಯಾಕೆ ಅಷ್ಟು ದೂರ ಬರ್ತೀಯಾ? ಹೇಳು ಕಲ್ಯಾಣಿ. ಮಂಜು, ಕೆಲಸ ಇನ್ನೂ ಬೇಕಾದಷ್ಟಿದೆ ಕಣ. ನೀನೇ ಹೀಗೆ ತಲೆ ಕೆಡ್ಸ್ಕೊಂಡು ಕೂತ್ರೆ ಆಗತ್ತೇನೋ? 4 ದಿನದಲ್ಲಿ ಮದುವೆ ಮಾಡ್ಕೊಡ್ಬೇಕಲ್ಲ ಅನ್ನೋ ಯೋಚನೆ, ಪ್ರಾಣ ಕೊಡೋ ತಂಗಿನ ಬೀಳ್ಕೊಡ್ಬೇಕಲ್ಲ ಅನ್ನೋ ನೋವು, ಇವೆರಡರ ಮಧ್ಯೆ ಹೋರಾಟ ಚೆನ್ನಾಗೇ ನಡೀತಿದೆ. ಹೆಣ್ಮಕ್ಳು ಹುಟ್ಟಿದ ದಿನದಿಂದಾನೇ ಅವ್ರನ್ನ ಬೀಳ್ಕೊಡೋ ಅಷ್ಟು ಗಟ್ಟಿತನ ಬೆಳೆಸ್ಕೋಬೇಕು ಮಂಜು. 4 ದಿನದಲ್ಲಿ ನೀನು ಮದುವೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೀಯ ಅಂತ ನನಗೆ ಗೊತ್ತು. ದುಡ್ಡು ಹೊಂದಿಸೋದು ಅಷ್ಟು ಸುಲಭ ಅಲ್ಲ ಅಂತ ನಂಗೆ ಗೊತ್ತು. ಮಂಜು, ಅವಳ ಕತ್ತಲ್ಲಿ ನಮ್ಮ ಶ್ರಮಕ್ಕಿಂತ ಸಂತೋಷದ ಆಭರಣ ಹೊಳಿಬೇಕು ಕಣ. ತಗೋ ಇದನ್ನ, ಇದು ನಿನ್ನ ಖರ್ಚಿಗಾಗತ್ತೆ. ಅಮ್ಮ, ನಿನಗೆ ಅಂತಿರೋದು ಇದೊಂದೇ, ಒಳಗಿಟ್ಕೋ.
ಲೋ ಮಂಜು, ನನ್ನ ಆಸ್ತಿ ನೀನು, ನನ್ನ 3 ಜನ ಹೆಣ್ಮಕ್ಳು ಕಣೋ. ನೀವು ಕೊಡೋ ಸಂತೋಷನ ಈ ನಿರ್ಜೀವ ವಸ್ತು ಕೊಡುತ್ತಾ ಹೇಳು? ಇದು ಆಪತ್ತಿಗೆ ಅಂತಾನೆ ಮಾಡಿಸಿಟ್ಟಿದ್ದು. ಯೋಚನೆ ಮಾಡಬೇಡ, ಮದುವೆ ಖರ್ಚಿಗಾಗತ್ತೆ. ತಗೋ. ಅಮ್ಮ, ಅಣ್ಣ, ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಬನ್ನಿ. ಏನ್ ರುಕ್ಕು? ಅಣ್ಣ, ಅಕ್ಕನ ಮದ್ವೆಗೆ ತಾಳಿ ಮಾಡಿಸ್ಬೇಕಿತ್ತಲ್ಲ, ಅದ್ರ ಜವಾಬ್ದಾರಿ ನಂದೆ. ಅಣ್ಣ, ಜಾಸ್ತಿ ಯೋಚನೆ ಮಾಡಬೇಡ. ನಾನು ನಿಮ್ಮ ಹತ್ರ ವಿಷಯ ಹೇಳೋದೇ ಮರ್ತು ಬಿಟ್ಟಿದ್ದೆ. 1 ವರ್ಷದಿಂದ ಶಾಂತಿ ಜ್ಯುವೆಲರ್ಸ್ ಅಲ್ಲಿ ಚೀಟಿ ಕಟ್ಟಿದೆ. ಇವಾಗ ಅದನ್ನ ಬಿಡಿಸ್ಕೊಳ್ತೀನಿ. ಅಕ್ಕನ ಮದ್ವೆ ಗಿಫ್ಟ್ ಕೊಡ್ಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿ ಇಟ್ಟಿದ್ದೆ. ಗಿಫ್ಟ್ ಆಯ್ತು, ಅಕ್ಕನ ಮದ್ವೆಗೆ ತಾಳಿನೂ ಆಯ್ತು. ಹೆಂಗೆ ನಾವು ಚೀಟಿ ಹಾಕಿದ್ದೆ ರುಕು? ಅಲ್ವೇ, ಚೀಟಿ ಹಾಕೋದಕ್ಕೆ ಅಷ್ಟು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತೆ? ಓದಿನ ಖರ್ಚು, ಮನೆ ಖರ್ಚು ಎಲ್ಲನೂ ಅಣ್ಣನೇ ನೋಡ್ಕೊಳ್ತಾನೆ. ನಮ್ ಖರ್ಚೇನಿದೆ, ನಾನ್ ಮಾಡೋ ಪಾರ್ಟ್ ಟೈಮ್ ಜಾಬ್ಗೆ ಫುಲ್ ಟೈಮ್ ಪೇಮೆಂಟ್ ಕೊಡ್ತಾರಲ್ವಾ, ಅದನ್ನೇ ಚಾಚು ತಪ್ಪದೆ ಚೀಟಿಗೆ ಹಾಕ್ತಿದ್ದೆ. ಇವಾಗ ಉಪಯೋಗಕ್ಕೆ ಬಂತು ನೋಡು. ನೀನೇ ನಮ್ಮ ಮಾಂಗಲ್ಯ ಎಲ್ಲ ಕೊಡ್ತೀನಿ ಅಂತ ಬೀರುಲ್ಲಿ ಭದ್ರವಾಗಿಡು. ಹೋಗು. ದೊಡ್ಡವ್ರು ಹೇಳ್ತಾರೆ, ಸಸಿಯಾಗಿದ್ದಾಗ ಸರಿಯಾಗಿ ನೀರು ಗೊಬ್ಬರ ಹಾಕಿ ಕಳೆ ಕಿತ್ತು ಬೆಳೆಸಿದ್ರೆ ಮರ ಆದ್ಮೇಲೆ ನೆರಳು ಗಾಳಿ ಕೊಡುತ್ತಂತೆ. ನಿನ್ನ ವಿಷಯದಲ್ಲಿ ನಾವು ಗೆದ್ದಿದ್ದೀವಿ ಅನ್ಸುತ್ತೆ ಕಣಮ್ಮ ರುಕ್ಕು. ನನಗೆ ಒಬ್ಳೆ ತಾಯಿ ಅಲ್ಲ, ತಾಯಿ ಗುಣ ತುಂಬಿರೋ ನನ್ನ ಈ 3 ಜನ ತಂಗಿಯಂದಿರು ನನ್ನ ತಾಯಿ ಸಮಾನ ಕಣ್ರಮ್ಮ. ಮಂಜು, ಚೆನ್ನಾಗಿದ್ದೀಯಲ್ಲ? ಅಣ್ಣ ಚೆನ್ನಾಗಿದ್ದೀನಿ ಅಣ್ಣ. ಈಗ ಬಂದ್ರಾ? ಫಂಕ್ಷನ್ ಜೋರಾ? ಹ್ಞೂ ಜೋರು. ಬನ್ನಿ ಅಣ್ಣ, ನಡೀರಿ. ಅಕ್ಕ ನಡೀರಿ, ಒಳಗಡೆ ನಡೀರಿ. ಅಕ್ಕ, ಮುದ್ದ ಕಾಣಿಸ್ತಿದ್ಯಾ ಕಣೆ. ಅಣ್ಣ, ಗಂಡನ ಕಡೆಯವ್ರು ಬಂದ್ರು. ಅಮ್ಮ ನಮಸ್ಕಾರ. ಬನ್ನಿ. ಏನ್ ದೋಸ್ತ, ಮಗನ್ ಕಳೆ ತುಂಬಿ ತುಳುಕ್ತಾ ಇತ್ತಲ್ಲಪ್ಪ. ನಾವು ಗೊತ್ತಲ್ಲ. ಏಯ್, ಏನ್ ಹುಡ್ಕಾಡ್ತಾ ಇದೀಯಾ? ಬರ್ತಾಳೆ ಇರು. ಆಯ್ತಪ್ಪ.